ಅದು ಒಂದ್ಸಲ ಒಡೆದು ಹೋದ್ರೆ ಅದರಲ್ಲಿರೋ ಬಿಂಬನೂ ಒಡೆದು ಹೋದಾಗೆ ಲೆಕ್ಕ. ಯಾರೇನೇ ಪ್ರಯತ್ನ ಮಾಡಿದ್ರು ನನ್ನ ಅರ್ಜುನ್ ಸರ್ ಸಂಬಂಧನ ಮುಂಚಿನ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಂಗೂ ಅದೇ ಬೇಕಾಗಿರೋದು ಕಣೆ. ನೀನು ಶಾಶ್ವತವಾಗಿ ಈ ಮನೆಯಿಂದ ತೊಲಗಬೇಕು. ಮತ್ತೆ ನಿನ್ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ನಂಗೆ. ಅಕ್ಕ, ಹಾಗೆಲ್ಲ ಹೇಳ್ಬಿಡಿ. ಇಲ್ಲ ಪೂಜಾ, ನಾನು ತೀರ್ಮಾನ ಮಾಡಾಗಿದೆ. ಮನಸ್ಸಿಂದ ನಾನು ಅರ್ಜುನ್ ಸರಿಂದ ಡಿವೋರ್ಸ್ ತಗೊಂಡಿದ್ದೀನಿ. ಕೋರ್ಟ್ ಅದನ್ನ ಅಫಿಷಿಯಲ್ ಆಗಿ ಹೇಳ್ಬೇಕಷ್ಟೇ. ಕೋರ್ಟ್ನಲ್ಲಿ ನನ್ನ ಕೇಸ್ನ ನಾನೇ ವಾದಿಸೋದಕ್ಕಾಗಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಎಮೋಷನಲ್ ಆಗ್ಬಿಡ್ತೀನಿ. ನೋಡು, ನೀನು ನನ್ನ ಕೇಸ್ನ ತಗೋತೀಯಾ? ಅಕ್ಕ, ನಾನಾ? ಅದು ಹೇಗಾಗತ್ತೆ ಅಕ್ಕ? ನಾನು ಹಾಗೆ ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಅದು ಅಲ್ಲದೆ ನಾನು ಅರ್ಜುನ್ ಭಾವನ್ ಹತ್ರ ಅಸಿಸ್ಟೆಂಟ್ ಆಗಿ ಅವ್ರ ಹತ್ರನೇ ಕೆಲಸ ಕಲ್ತಿದ್ದೀನಿ. ಈಗ ಅವ್ರಿಗೆ ಅಗೇನ್ಸ್ಟ್ ಆಗಿ ನಾನು ಹೇಗೆ ಕೇಸ್ ತಗೊಳ್ಳಿ ಹೇಳಿ? ನೋಡ್ ಸೇವಂತಿ, ನೀನ್ ಇಷ್ಟೊತ್ತು ಏನೆಲ್ಲ ಮಾತಾಡಿದ್ಯೋ ಅದನ್ನೆಲ್ಲ ಮರ್ತ್ಬಿಡ್ತೀನಿ. ನಿನ್ನನ್ನ ಕ್ಷಮಿಸ್ತೀನಿ. ನೋಡ್ಕಂಡ, ಈಗಲೂ ಸಮಯ ಮಿಂಚಿಲ್ಲ. ಅರ್ಜುನಿಂದ ಡೈವರ್ಸ್ ತಗೊಳ್ಳೋ ಮಾತನ್ನ ಮರ್ತ್ಬಿಡೆ. ಅಜ್ಜಿ, ನೀವು ನನ್ನನ್ನು ಕ್ಷಮಿಸ್ತೆ ಹೋದ್ರೂ ಪರವಾಗಿಲ್ಲ, ಅಥವಾ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರೂ ಪರವಾಗಿಲ್ಲ. ನಾನ್ ಮಾತ್ರ ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ತಗೊಳ್ಳೋ ಮಾತೇ ಇಲ್ಲ. ಅರ್ಜುನ್ ಸರ್ಗೆ ನಾನು ಡಿವೋರ್ಸ್ ಕೊಡೋದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ಏನಾಗಿದೆ ಇವಳಿಗೆ? ನಾನೆಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ವಲ್ಲ.